ಓದಾತೀವಿ ಹೌದಲ್ಲ. ಪೂರ್ಣಾಂಕಗಳ ಬಗ್ಗೆ ಓದಾತೀವಿ ನಾವು. ಹಿಂದಿನ ಕ್ಲಾಸ್ ಅಲ್ಲಿ ಎದ್ರ ಬಗ್ಗೆ ಓದಿದ್ವಿ? ನಾವು ಗುಣಾಕಾರದ ನಿಯಮಗಳ ಬಗ್ಗೆ ಓದಿದ್ವಿ. ಪೂರ್ಣಾಂಕಗಳ ಗುಣಾಕಾರದ ನಿಯಮಗಳ ಬಗ್ಗೆ ಓದಿದ್ವಿ. ಈಗ ಪೂರ್ಣಾಂಕಗಳನ್ನು ಗುಣಾಕರಿಸಿದಾಗ ಯಾವ ಚಿಹ್ನೆಯನ್ನು ಹಾಕಬೇಕು ಅದ್ರ ಬಗ್ಗೆ ಕಲಿತ್ವಿ. ಅದರ ಜೊತೆಗೆ ಅದರದ್ದು ಹಲವಾರು ಗುಣಗಳು ಯಾವ್ಯಾವು, ಅನನ್ಯತಾಂಶ ಬಗ್ಗೆ ನೋಡಿದ್ವಿ ಹೌದಾ. ಗುಣಾಕಾರದ ಅನನ್ಯತಾಂಶ ಬಗ್ಗೆ ನೋಡಿದ್ವಿ, ನಂತರ ಪರಿವರ್ತನಾ ಗುಣ ನೋಡಿದ್ವಿ, ನಂತರ ಗುಣಾಕಾರದಲ್ಲಿ ಆವೃತ ಗುಣ ನೋಡಿದ್ವಿ, ಆಮೇಲೆ ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ ಏನಾಗ್ತದೆ ನೋಡಿದ್ವಿ ಹೌದಲ್ಲ. ನಂತರ ಸಹವರ್ತಿನೀಯತೆ ಗುಣ ಅಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಅದನ್ನು ಕೂಡ ಓದಿದ್ವಿ. ನಂತರ ವಿಭಾಜಕ ನಿಯಮ ಕೂಡ ಓದಿದ್ವಿ ಹೌದು. ಇಷ್ಟೆಲ್ಲ ಗುಣಗಳ ನಾವ್ ಏನ್ ಮಾಡಿದ್ವಿ? ಪೂರ್ಣಾಂಕಗಳ ಗುಣಾಕಾರದ ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ ಹೌದು. ಇವತ್ತಿನ ಕ್ಲಾಸ್ ಅಲ್ಲಿ ಪೂರ್ಣಾಂಕಗಳ ಭಾಗಾಕಾರ ನಿಯಮಗಳ ಬಗ್ಗೆ ಓದೋಣ ಅಂತ. ಎದ್ರ ಬಗ್ಗೆ? ಭಾಗಾಕಾರ ನಿಯಮಗಳ ಬಗ್ಗೆ ಓದೋಣ. ಪೂರ್ಣಾಂಕಗಳ ಭಾಗಾಕಾರದ ಬಗ್ಗೆ ಓದೋಣ. ಓಕೆ. ಸೊ ಭಾಗಾಕಾರ ಅಂದ್ರೆ ನಾವ್ ಏನ್ ಮಾಡ್ತೀವಿ? ಡಿವಿಷನ್ ಮಾಡ್ತೀವಿ ಹೌದಾ. ಒಂದು ಸಂಖ್ಯೆ ಜೊತೆ ಮತ್ತೊಂದು ಸಂಖ್ಯೆಯನ್ನ ಭಾಗ ಮಾಡಿ ಉತ್ತರವನ್ನು ಕಂಡುಹಿಡಿತೀವಿ. ಇದೆಲ್ಲ ನಮಗೆ ಗೊತ್ತು ಹೌದಾ. ಈಗ ಭಾಗಾಕಾರ ಮಾಡುವಾಗ ನಾವೇನ್ ಹೇಳ್ತೀವಿ? ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಎಂಬುದು ಅಂತ ನಮಗೆ ಗೊತ್ತಿದೆ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಗೆ ಮಕ್ಕಳೇ? ಈಗ ನೋಡಿ, 3 into 5 3 ಎಷ್ಟು? 15 ಅಂತ ಬರ್ತದೆ ಹೌದು. ಈಗ 15ನ್ನ 5ರಲ್ಲೇ ಭಾಗಾಕಾರ ಮಾಡ್ತೀನಿ, ನನಗೆ ಉತ್ತರದಲ್ಲಿ ಏನ್ ಬರುತ್ತೆ? 3 ಬರುತ್ತೆ. ನಂತರ ಮತ್ತೆ 15ನ್ನ 3 ಜೊತೆಗೆ ಭಾಗಾಕಾರ ಮಾಡಿದ್ರೆ ಉತ್ತರದಲ್ಲಿ ಏನಂತ ಬರುತ್ತೆ? 5 ಅಂತ ಬರುತ್ತೆ ಹೌದು. ಇಲ್ಲ ಅಂದ್ರೆ ಇದು ಭಾಗಾಕಾರವು ಏನಾಗಿದೆ? ಗುಣಾಕಾರದ ವಿಲೋಮ ಕ್ರಿಯೆ ಹೊಂದಿದೆ ಹೌದು. ಇಲ್ಲ ವಿಲೋಮ ರೂಪ ಯಾವುದು? ಗುಣಾಕಾರದ ವಿಲೋಮ ರೂಪ ಅಥವಾ ವಿಲೋಮ ಕ್ರಿಯೆ ಯಾವುದು? ಭಾಗಾಕಾರ ಆಗಿದೆ. ಯಾಕಂದ್ರೆ ಇಲ್ಲಿ ನೋಡಿ, 3 5 ಅಂತ ಇರೋದು. ಈಗ ನಾನು ಉತ್ತರ ಏನು ನನಗೆ ಬಂದದ, ಅದರ ಜೊತೆಗೆ ನಾನು ಏನ್ ಮಾಡ್ತೀನಿ? 5ನ್ನ ಭಾಗಾಕಾರ ಮಾಡಿದ್ರೆ ನನಗೆ 3 ಬಂತು. ನಂತರ 15ರ ಜೊತೆ 3ನ್ನ ಭಾಗಾಕಾರ ಮಾಡಿದ್ರೆ 5 ಅಂತ ಬಂತು ಹೌದಾ. ಏನು 3 ಮತ್ತೆ 5ನ್ನ ಬಳಸ್ಕೊಂಡು ನಾವು 15 ಮಾಡಿದ್ವಿ. ಆದ್ರೆ 15ನ್ನ ಇಟ್ಕೊಂಡು ನಾವ್ ಏನ್ ಮಾಡಿದ್ವಿ? ತಿರುಗಾಡಿ 3 ಮತ್ತು 5ನ್ನ ಉತ್ತರದಲ್ಲಿ ಪಡ್ಕೊಂಡ್ವಿ ಹೌದು. ಇಲ್ಲೋ ಭಾಗಾಕಾರ ಮಾಡಿದಾಗ ಅಂದ್ರೆ ಅದಕ್ಕಾಗಿ ನಾವ್ ಏನ್ ಹೇಳ್ತೇವೆ? ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಹೊಂದಿದೆ ಅಂತ ನಾವ್ ಹೇಳ್ತೀವಿ ಹೌದಿಲ್ಲೋ. ಪೂರ್ಣ ಸಂಖ್ಯೆಗಳ ಪ್ರತಿ ಗುಣಾಕಾರದ ಹೇಳಿಕೆಗೆ 2 ಭಾಗಾಕಾರದ ಹೇಳಿಕೆಗಳಿರುತ್ತದೆ ಎಂಬುದು ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲಿ ಏನಂತ ಹೇಳ್ತೀವಿ? ಪೂರ್ಣ ಸಂಖ್ಯೆಗಳು. ಇಲ್ಲೆಲ್ಲ ತಗೊಂಡಿದ್ದ ಸಂಖ್ಯೆಗಳು ಯಾವ್ಯಾವು? ಪೂರ್ಣ ಸಂಖ್ಯೆ ಆಗಿದೆ ಹೌದೇನು. 3 5 15 3 ಸಂಖ್ಯೆಗಳು ಯಾವ ಸಂಖ್ಯೆಗಳು? ಪೂರ್ಣ ಸಂಖ್ಯೆಗಳು ಆಗಿದಾವೆ. ಅದನ್ನ ಗುಣಾಕಾರ ಮಾಡಿದಾಗ ನಮ್ಗೆ ಏನ್ ಬಂತು? 3 5 15 ಬಂತೆ. ಆದ್ರೆ ಅದೇ ಪೂರ್ಣ ಸಂಖ್ಯೆಗಳನ್ನು ನಾ ಏನ್ ಮಾಡ್ತೀನಿ? ತಗೊಂಡು ಭಾಗಾಕಾರ ಮಾಡಿದಾಗ ನಾನು ಎಷ್ಟು ಸತೆ ಭಾಗಾಕಾರ ಮಾಡ್ಬೋದು? 2 ಸತೆ ಮಾಡ್ಬೋದು ಹೌದೇನು. ಇಲ್ಲೊಂದ್ಸತೆ ಬೇರೆ ಬೇರೆ 15 ಡಿವೈಡೆಡ್ ಬೈ 5 ನಂತರ 15 ಡಿವೈಡೆಡ್ ಬೈ 3 ಹೌದೋ ಇಲ್ವೋ. ಅಂದ್ರೆ ಇದರ ಅರ್ಥ ಏನು? ಗುಣಾಕಾರದ ಒಂದು ರೂಪಕ್ಕೆ ಭಾಗಾಕಾರದ ಎಷ್ಟು ರೂಪ ಬಂತು? 2 ರೂಪಗಳು ಬಂತು ಹೌದು. ಗುಣಾಕಾರದ ಒಂದೇ ರೂಪ ಇಟ್ಟಿದ್ದು, ಅದೇ ಸಂಖ್ಯೆಗಳು ಗುಣಾಕಾರ ಮಾಡಿದೆ. ಆದ್ರೆ ಇಲ್ಲಿ ಏನಾಯ್ತು? ಭಾಗಾಕಾರದ 2 ರೂಪಗಳಾದವು. ಅದಕ್ಕಾಗಿ ಪೂರ್ಣ ಸಂಖ್ಯೆಗಳ ಪ್ರತಿ ಗುಣಾಕಾರದ ಹೇಳಿಕೆಗೆ 2 ಭಾಗಾಕಾರದ ಹೇಳಿಕೆಗಳಿರುತ್ತವೆ ಅಂತ ನಾವು ಹೇಳ್ತೀವಿ. ಓಕೆ. ಸೊ ಈಗ ಎಲ್ಲರಿಗೂ ಭಾಗಾಕಾರ ಮತ್ತು ಗುಣಾಕಾರದಲ್ಲಿ ಒಂದು ಸಂಬಂಧ ತಿಳಿತಾ? ಗುಣಾಕಾರ ಏನಾಗಿದೆ? ಭಾಗಾಕಾರದ ವಿಲೋಮ ರೂಪವಾಗಿದೆ ಹೌದು. ಇಲ್ಲ ಗುಣಾಕಾರ ಏನು? ಗುಣಾಕಾರದ ವಿಲೋಮ ಕ್ರಿಯೆ ಯಾವುದು? ಭಾಗಾಕಾರವೂ ಆಗಿದೆ. ಅದರ ಜೊತೆಗೆ ಪೂರ್ಣ ಸಂಖ್ಯೆಗಳ ಪ್ರತಿ ಗುಣಾಕಾರದ ಹೇಳಿಕೆಗೆ ಭಾಗಾಕಾರದ ಎಷ್ಟು ರೂಪ ಬರ್ತವೆ? 2 ರೂಪಗಳು ಬರ್ತವೆ ಹೌದು. ಈಗ ನಾನು ಏನ್ ಮಾಡ್ತೀನಿ? ಈಗ ತಿರ್ಗಾ ನಾವು ಭಾಗಾಕಾರ ಮಾಡೋಣ. ಈಗ ಭಾಗಾಕಾರ ಮಾಡಿದಾಗ ನಮ್ಗೆ ಫಲಿತಾಂಶಗಳು ಯಾವ್ಯಾವ ಬರ್ತಾವು ಅಂತ ತಿಳ್ಕೊಳ್ಳೋಣ.
ಇಷ್ಟಕ್ಕೊಂದು ಎಕ್ಸಾಂಪಲ್ಸ್ ನಾನು ಇಲ್ಲಿ ತಗೊಂಡಿದ್ದೀನಿ, ಉದಾಹರಣೆಗಳು ತಗೊಂಡಿದ್ದೀನಿ. ಈಗ ಏನ್ ಮಾಡ್ತೀನಿ, ಇವಾಗ ಭಾಗಾಕಾರ ಮಾಡ್ತೀವಿ. ಮೈನಸ್ ಡಿವೈಡೆಡ್ ಬೈ 4 ಅಂದ್ರೆ -8/4 ಅಂತ ಅರ್ಥ. 4 ಒಂದ್ಲೆ 4 ಎರಡ್ಲೆ, ಹೌದಾ? ನನ್ಗೆ ಉತ್ತರದಲ್ಲಿ ಏನ್ ಬಂತು? 2 ಬಂತು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಏನ್ ಹಾಕ್ಬೇಕು ನಾನು? ಮೈನಸ್ ಇಂಟು ಪ್ಲಸ್ ಮೈನಸ್ ಅನ್ನೇ ಹಾಕ್ಬೇಕು. ಓಕೆ, ಈಗ ತಿರ್ಗಾ -2 ಮತ್ತೆ -1 ಇದೆ. 1 ತಿರ್ಗಾ ನನಗೆ 2 ಬಂತು. ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಅಂದ್ರೆ ಅದಕ್ಕೇನು ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅಂದ್ರೆ ಇವೆರಡು ಮೈನಸ್ ಕ್ಯಾನ್ಸಲ್ ಆದವು, ಹೌದಾ ಇಲ್ವೋ? ಈಗ 6/3, 3 ಒಂದ್ರೆ 3 ಎರಡ್ಲೆ 2. ಇಲ್ಲಿ ಉತ್ತರದಲ್ಲಿ ಏನೈತಿ? ಉತ್ತರದಲ್ಲಿ ನನ್ಗೆ ಏನಂತಾರೆ, ಮೈನಸ್ ಹಾಕ್ಬೇಕಾ ಪ್ಲಸ್ ಹಾಕ್ಬೇಕಾ? ಪ್ಲಸ್ ಹಾಕ್ಬೇಕು, ಯಾಕಂದ್ರೆ ಇದು ಎರಡು ಏನಿದೆ ಪ್ಲಸ್ ಇದಾವೆ ಇಲ್ಲಿ, ಹೌದಾ? ಈಗ ನೀವು ಇಲ್ಲಿ ಗಮನಿಸಿದ್ರೆ, ಇಲ್ಲಿ ನಾನು ಏನ್ ಮಾಡಿದ್ದೆ, ಒಂದ್ ಕಡೆ ಋಣ ಸಂಖ್ಯೆ ತಗೊಂಡಿದ್ದೆ, ಹೌದೋ ಇಲ್ವೋ? ಒಂದ್ ಕಡೆ ಋಣ ಸಂಖ್ಯೆ ತಗೊಂಡಿದ್ದೆ, ಮತ್ತೊಂದ್ ಕಡೆ ಯಾವ ಸಂಖ್ಯೆ ತಗೊಂಡಿದ್ದೆ? ಧನ ಸಂಖ್ಯೆ ತಗೊಂಡಿದ್ದೆ, ಅಂದ್ರೆ ಧನ ಪೂರ್ಣಾಂಕ ತಗೊಂಡಿದ್ದೆ. ಋಣ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕ, ಇಲ್ಲೂ ಕೂಡ 2 ಋಣ ಪೂರ್ಣಾಂಕ ಆಗಿದ್ವಿ, ನಂತರ ಇಲ್ಲಿ 2 ಧನ ಪೂರ್ಣಾಂಕ ಆಗಿದ್ವಿ. ನಾವು ಆ ರೀತಿ ಭಾಗಾಕಾರ ಮಾಡಿದಾಗ ಉತ್ತರದಲ್ಲಿ ಏನ್ ಬಂತು ನನಗೆ? ಇದು ಯಾವುದು? ಇದು ಋಣ ಪೂರ್ಣಾಂಕ ಆಯ್ತು, ಇದು ಧನ ಪೂರ್ಣಾಂಕ, ಇದು ಧನ ಪೂರ್ಣಾಂಕ. ಅಂದ್ರೆ ಒಟ್ಟಾರೆ ನನಗೆ ಫಲಿತಾಂಶದಲ್ಲಿ ಏನ್ ಬಂತು? ನನಗೆ ಪೂರ್ಣಾಂಕವೇ ಬಂತು, ಹೌದೇನು? ನನಗೆ ಉತ್ತರದಲ್ಲಿ ಏನ್ ಬಂತು? ಪೂರ್ಣಾಂಕವೇ ಬಂತು, ಹೌದೇನು? ಹಾಗಾಗಿ ನೀವು ಯಾವುದೋ ಪೂರ್ಣಾಂಕಗಳು ತಗೋರಿ, ಎ ಅಥವಾ ಬಿ, ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಉತ್ತರದಲ್ಲಿ ಯಾವತ್ತೇ ನಿಮಗೆ ತಿರ್ಗಾ ಏನಂತ ಬರುತ್ತೆ? ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ನೀವು ಯಾವುದೇ ಪೂರ್ಣಾಂಕ ಎ ಅಥವಾ ಬಿ ನ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ ಮಕ್ಕಳೇ? ಉತ್ತರದಲ್ಲಿ ಯಾವತ್ತು ಪೂರ್ಣಾಂಕವೇ ನಿಮ್ಗೆ ಫಲಿತಾಂಶವಾಗಿ ಬರುತ್ತೆ. ಇದು ಮೊದಲನೇ ಗುಣ. ಮೊದಲನೇ ಗುಣ ಯಾವ್ದಾಗಿದೆ ಮಕ್ಕಳೇ? ಪೂರ್ಣಾಂಕಗಳನ್ನು ನೀವು ಏನಂತಾರೆ, ಯಾವುದೇ ಪೂರ್ಣಾಂಕಗಳನ್ನು ಎ ಅಥವಾ ಬಿ ಅವನ್ನ ನೀವು ಭಾಗಾಕಾರ ಮಾಡಿದರೆ ನಿಮ್ಗೆ ಉತ್ತರದಲ್ಲಿ ಅಥವಾ ಫಲಿತಾಂಶದಲ್ಲಿ ತಿರ್ಗಾ ನಿಮ್ಗೆ ಏನ್ ಬರುತ್ತೆ? ಒಂದು ಪೂರ್ಣಾಂಕವೇ ಬರುತ್ತೆ. ಅದು ಉತ್ತರ ಯಾವುದೇ ಇರಬಹುದು, ಆದ್ರೆ ನಿಮ್ಗೆ ಪೂರ್ಣಾಂಕವೇ ಬರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಋಣ ಪೂರ್ಣಾಂಕ ಬಂದಿದೆ, ಇಲ್ಲಿ ಧನ ಪೂರ್ಣಾಂಕ ಬಂದಿದೆ, ಇಲ್ಲಿ ಕೂಡ ಧನ ಪೂರ್ಣಾಂಕವೇ ಬರುತ್ತೆ. ಹಾಗಾಗಿ ಪೂರ್ಣಾಂಕವೇ ನಿಮ್ಗೆ ಏನ್ ಬರುತ್ತೆ? ಉತ್ತರದಲ್ಲಿ ಬರುತ್ತೆ. ಈಗ ಎರಡನೇ ಗುಣಕ್ಕೆ ಹೋಗೋಣ ಅಂತ. ಅದ್ಯಾವುದು ಅಂದ್ರೆ, ಈಗ ನಾನು ಏನ್ ಮಾಡ್ತೀನಿ, ಪೂರ್ಣಾಂಕಗಳನ್ನ ಭಾಗಾಕಾರ ಮಾಡಿ ತೋರಿಸ್ತೀನಿ. ಈಗ ನಾವು ಪರಿವರ್ತನೀಯ ಗುಣ ಹೊಂದಿದೆ ಇಲ್ಲೋ ಅಂತ ನೋಡೋಣ ಅಂತ, ಸರಿನಾ? ಪರಿವರ್ತನೀಯ ಗುಣಾಕಾರದಲ್ಲಿ ಪರಿವರ್ತನೀಯ ಗುಣ ಹೊಂದಿದೆ, ಹೌದೋ ಇಲ್ವೋ? ಆದ್ರೆ ಭಾಗಾಕಾರದಲ್ಲಿ ಪರಿವರ್ತನೀಯ ಗುಣ ಹೊಂದಿದೆ ಇಲ್ಲೋ ಅಂತ ನೋಡೋಣ ಅಂತ. ಮೊದಲನೇದಾಗಿ -8 divided by -4 is equal to -4 divided by -8. ಚೆಕ್ ಮಾಡೋಣ. So -8 divided by -4 is equal to -4 divided by -8 ಆಯ್ತು, ಹೌದಾ? 4 ಒಂದ್ಲೆ 4 ಎರಡ್ಲೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ವು, ಎರಡು ಕಡೆ ಅದ. ಹಾಗಾಗಿ ಉತ್ತರದಲ್ಲಿ 2 ಬಂತು. ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ತೀವಿ. ಸೊ ಇದು ಧನ ಪೂರ್ಣಾಂಕ ಆಯ್ತು. ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, 4 ಒಂದ್ಲೆ 4 ಎರಡ್ಲೆ, ಉತ್ತರದಲ್ಲಿ ಏನ್ ಬಂತು? 1/2 ಬಂತು, ಹೌದಾ? 1/2. ಈಗ ಹೇಳಿ, 2 is equal to 1/2. ಎರಡು 1/2 ಸಮಾನವಾಗಿ ಇರುತ್ತಾ? ಇರೋದಿಲ್ಲ. ಅಂದ್ರೆ ಇದರ ಅರ್ಥ ಏನು? ಇದರ ಅರ್ಥ ನೀವು ಪೂರ್ಣಾಂಕಗಳ ಭಾಗಾಕಾರ ಮಾಡಿದಾಗ ಅವು ಪರಿವರ್ತನೀಯ ಗುಣ ಹೊಂದಿಲ್ಲ. ಯಾವ ಗುಣ ಹೊಂದಿಲ್ಲ? ಪರಿವರ್ತನೀಯ ಗುಣ ಹೊಂದಿಲ್ಲ ಅಂತ ಹೇಳ್ತೀವಿ ನಾವು. ಪರಿವರ್ತನೀಯ ಗುಣ ಹೊಂದಿಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಇದು ಏನಾಗುತ್ತೆ? -8 divided by -4 ಸಮಾನವಾಗಿ ಇಲ್ಲ. ಎದುರು ಸಮಾನವಾಗಿಲ್ಲ? -4 divided by -8 ಸಮವಾಗಿಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಪೂರ್ಣಾಂಕಗಳು ಭಾಗಾಕಾರ ಮಾಡಿದಾಗ ಪರಿವರ್ತನೀಯ ಗುಣ ಹೊಂದಿಲ್ಲ. ಆದ್ರೆ ಗುಣಾಕಾರ ಮಾಡಿದಾಗ ಹೊಂದಿದೆ, ಆದ್ರೆ ಭಾಗಾಕಾರ ಮಾಡಿದಾಗ ಹೊಂದಿಲ್ಲ, ಪರಿವರ್ತನೀಯ ಗುಣ ಹೊಂದಿಲ್ಲ. ಸರಿನಾ? ಈಗ ಎರಡನೇ
ಗುಣ ಬಗ್ಗೆ ಮಾತಾಡೋಣ ಅಂತ. ಅದ್ಯಾವ್ದು ಅಂದ್ರೆ ನೀವು ಪೂರ್ಣಾಂಕಗಳನ್ನ ತಗೊಂಡು ಅದನ್ನ ಸೊನ್ನೆಯ ಜೊತೆ ಭಾಗಾಕಾರ ಮಾಡಿದ್ರೆ ಉತ್ತರದಲ್ಲಿ ನಿಮ್ಗೆ ಏನ್ ಬರುತ್ತೆ ಈಗ ನೋಡ್ಬೇಕು ನಾವು. ಈಗ ನಮ್ಗೆ ಗೊತ್ತು ಪೂರ್ಣಾಂಕಗಳನ್ನು ಸೊನ್ನೆಯ ಜೊತೆಗೆ ಗುಣಾಕಾರ ಮಾಡಿದಾಗ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ತಿರ್ಗಾ ಸೊನ್ನೆ ಬರುತ್ತೆ. ಇಲ್ಲೂ ಕೂಡ ಹಾಗೆ ಮಕ್ಳೇ, ನೀವು ಗುಣಾಕಾರಗಳನ್ನ ಗುಣಾ ಗುಣಾಕಾರ ಮಾಡಬೇಕಾದ್ರೆ ಯಾವ ರೀತಿ ನಿಮ್ಗೆ ಉತ್ತರದಲ್ಲಿ ಸೊನ್ನೆ ಬರುತ್ತಲ್ಲ, ಹಾಗೆ ಪೂರ್ಣಾಂಕಗಳನ್ನು ಭಾಗಾಕಾರ ಮಾಡಿದಾಗ ನಿಮ್ಗೆ ಉತ್ತರದಲ್ಲಿ ತಿರ್ಗಾ ಸೊನ್ನೆ ಬರುತ್ತೆ. ಈಗ ನೋಡಿ ನಾ ಹೇಳ್ತೀನಿ, -4 ಡಿವೈಡೆಡ್ ಬೈ 0, -2 ಡಿವೈಡೆಡ್ ಬೈ 0, 0 ಡಿವೈಡೆಡ್ ಬೈ -2, ಈ ತರ. ಇದರಲ್ಲಿ -4 ಡಿವೈಡೆಡ್ ಬೈ 0 ಅಂದ್ರೆ ಉತ್ತರ ಏನ್ ಬರುತ್ತೆ, ಏನಂತ ಮಾಡ್ತೀರಿ, 0 1 0, 0 2 0, 0 3 0, ಹೌದು ಇಲ್ವೋ? ಝೀರೋದು ಗುಣಾಕಾರದಲ್ಲಿ ಏನ್ ಬರುತ್ತೆ, ನಿಮ್ಗೆ ಯಾವತ್ತು ಝೀರೋನೇ ಬರುತ್ತೆ. ಹಾಗಾಗಿ ಇದರದ್ದು ಫಲಿತಾಂಶ ಏನ್ ಬರುತ್ತೆ, ಝೀರೋನೇ ಬರುತ್ತೆ, ಹೌದೇನು? ಹಾಗಾಗಿ ನೀವು ಪೂರ್ಣಾಂಕಗಳನ್ನು ಸೊನ್ನೆಯ ಜೊತೆಗೆ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಯಾವತ್ತು ಏನ್ ಬರುತ್ತೆ, ಸೊನ್ನೆ ಬರುತ್ತೆ. ಏನ್ ಬರುತ್ತೆ, ಸೊನ್ನೆ ಬರುತ್ತೆ. ಹಾಗಾಗಿ ಯಾವುದೇ ಒಂದು ಪೂರ್ಣಾಂಕ ತೆಗೆದುಕೊಳ್ಳಿ ಎ ಅಂತ, ಅದನ್ನ ನೀವು ಸೊನ್ನೆಯ ಜೊತೆ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ಸೊನ್ನೆ ಬರುತ್ತೆ. ಏನಂತ ಬರುತ್ತೆ, ಸೊನ್ನೆ ಬರುತ್ತೆ. ಹೌದಾ? ಒಂದನ್ನ ಏನ್ ನೆನ್ಪಿಟ್ಕೋಬೇಕು, ಯಾವತ್ತು ಇದು ಪೂರ್ಣಾಂಕ ಏನಿದೆಯಲ್ಲ ಎ ಅಂತ, ಅಂದ್ರೆ ಯಾವುದೇ ಪೂರ್ಣಾಂಕ ಅಂತ ತಗೊಂಡಿದ್ದೀನಿ ನಾನು. ಎ ಅಲ್ಲ, ಅದು ಯಾವತ್ತು ಸೊನ್ನೆ ಇರೋದಿಲ್ಲ, ಅದು ಯಾವತ್ತು ಸೊನ್ನೆ ಇರೋದಿಲ್ಲ. ತಿಳಿತಾ? ಅದು ಸೊನ್ನೆ ಇರಬಾರ್ದು. ಓಕೆ, ಸೊ ಹಾಗಾಗಿ ಪೂರ್ಣಾಂಕಗಳನ್ನು ನೀವು ಭಾಗಾಕಾರ ಮಾಡಿದಾಗ ಅದು ಸೊನ್ನೆ ಜೊತೆಗೆ ನಿಮ್ಗೆ ಫಲಿತಾಂಶದಲ್ಲಿ ಸೊನ್ನೆ ಬರುತ್ತೆ. ಆದ್ರೆ ಇದೇನ್ ಪೂರ್ಣಾಂಕ ನೀವು ತೆಗೆದುಕೊಳ್ತಿರಲ್ಲ ಅದು ಸೊನ್ನೆ ಇಲ್ಲ, ಅದು ಸೊನ್ನೆ ಇರಬಾರ್ದು ಅಂತ ನಾವ್ ಹೇಳ್ತೀವಿ. ಇದು ಯಾವ್ದಾಯ್ತು, ಇದು ಮೂರನೇ ಗುಣವಾಯ್ತು, ಭಾಗಾಕಾರದ ಮೂರನೇ ಗುಣವಾಯ್ತು. ಈಗ 4ನೇ ಗುಣದ ಬಗ್ಗೆ ಮಾತಾಡೋಣ. ಯಾವುದು ಅಂದ್ರೆ ಈಗ ಋಣ, ಈಗ ನಾನು ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನು 1ರಿಂದ ಭಾಗಿಸಿದಾಗ ನಮ್ಗೆ ತಿರ್ಗಾ ಏನ್ ಬರುತ್ತೆ, ಅದೇ ಪೂರ್ಣ ಸಂಖ್ಯೆ ಉತ್ತರದಲ್ಲಿ ಬರುತ್ತೆ. ಹೌದಾ? ಇದು ಗುಣಾಕಾರದಲ್ಲೂ ನಾವು ನೋಡಿದ್ವಿ, ಅದಕ್ಕೆ ನಾವು ಅನನ್ಯತಾಂಶ ಅಂತ ಹೇಳ್ತೀವಿ. ಹೌದಾ? ಇಲ್ಲ ಹಾಗೆ ಭಾಗಾಕಾರದಲ್ಲಿಯೂ ಹಂಗೆ ಆಗುತ್ತೆ. ನೀವು ಯಾವುದೇ ಒಂದು ಪೂರ್ಣ ಸಂಖ್ಯೆಯಲ್ಲಿ ಅಥವಾ ಒಂದು ಪೂರ್ಣಾಂಕಗಳಿರ್ಲಿ, ಅದನ್ನ ನೀವು 1ರಿಂದ ಭಾಗಿಸಿದಾಗ ಅದಕ್ಕೆ ನಿಮ್ಮ ಉತ್ತರದಲ್ಲಿ ಏನ್ ಬರುತ್ತೆ, ತಿರ್ಗಾ ಒಂದೇ ಬರುತ್ತೆ. 1 ಆಗಿಯೇ ಉತ್ತರದಲ್ಲಿ 1 ಬರುತ್ತೆ. ಹೌದಾ? ಈಗ ನೋಡೋಣ ಅಂತ. ಇಷ್ಟೆಲ್ಲ ನಾನು ಏನ್ ಮಾಡಿದೀನಿ, ಸಂಖ್ಯೆಗಳನ್ನ ತಗೊಂಡಿದ್ದೀನಿ. -8/1 ಅಂದ್ರೆ ಏನ್ ಬರುತ್ತೆ ಉತ್ತರದಲ್ಲಿ, -8 ಬರುತ್ತೆ. ನಂತರ -11/1 ಈಗ -11 ಬಂತು ಉತ್ತರದಲ್ಲಿ. 13/1 ಅಂದ್ರೆ ಏನು, 13. ಇದನ್ನ ನಿಮ್ಗೆ ಭಾಗಾಕಾರ ಮಾಡಿ ತೋರಿಸ್ತೀನಿ ನೋಡಿ. 1 1 1, 3 ನ ತಗೋತೀನಿ, 1 3 3, ಏನ್ ಬಂತು ಉತ್ತರದಲ್ಲಿ, 13 ಬಂತು. ಹಾಗಾಗಿ ನೀವು ಯಾವುದೇ ಪೂರ್ಣಾಂಕಗಳನ್ನು ಭಾಗಾಕಾರ ಮಾಡುವಾಗ ನಿಮ್ಗೆ ಉತ್ತರದ ಅದು ನೀವು 1ರ ಜೊತೆಗೆ ಭಾಗಾಕಾರ ಮಾಡುವಾಗ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ಅದೇ ಪೂರ್ಣಾಂಕ ಬರುತ್ತೆ. ಈಗ ನೀವು ಧನ ಸಂಖ್ಯೆ ತಗೊಂಡ್ರೆ ಅದೇ ಧನ ಸಂಖ್ಯೆ ಬರುತ್ತೆ, ಋಣ ಸಂಖ್ಯೆ ತಗೊಂಡ್ರೆ ಅದೇ ಋಣ ಸಂಖ್ಯೆ ಉತ್ತರದಲ್ಲಿ ಬರುತ್ತೆ. ಋಣ ಸಂಖ್ಯೆ ಧನ ಸಂಖ್ಯೆಗೆ ಚೇಂಜ್ ಆಗೋದಿಲ್ಲ. ತಿಳಿತಾ? ಋಣ ಸಂಖ್ಯೆ ಏನಾಗುತ್ತೆ, ಧನ ಸಂಖ್ಯೆಗೆ ಚೇಂಜ್ ಆಗೋದಿಲ್ಲ. ಋಣ ಸಂಖ್ಯೆ ಜೊತೆ ನೀವು 1ಅನ್ನ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ, ತಿರ್ಗಾ ಋಣ ಸಂಖ್ಯೆಯೇ ಉತ್ತರದಲ್ಲಿ ಬರುತ್ತೆ. ಹೌದಾ? ಈಗ ನಾನು ಏನ್ ಮಾಡ್ತೀನಿ, 13 ತಗೊಂಡಿದ್ದೀನಿ, ಡಿವೈಡೆಡ್ ಬೈ -1 ಅನ್ನ ಮಾಡ್ತೀನಿ. ಅಂದ್ರೆ ನಾನು ಏನ್ ಮಾಡಿದೆ, ಇಲ್ಲಿ ಧನ ಸಂಖ್ಯೆ ತಗೊಂಡು ಇಲ್ಲಿ ಋಣ ಸಂಖ್ಯೆ ತಗೊಂಡೆ. ಈಗ ಏನ್ ಬರುತ್ತೆ ಉತ್ತರ, ನೀವ್ ಹೇಳ್ಬೋದಾ ಉತ್ತರದಲ್ಲಿ ಏನ್ ಬರಬಹುದು, ಉತ್ತರದಲ್ಲಿ ನನಗೆ -13 ಬರುತ್ತೆ, -13 ಬಂತು. ಹಾಗಾಗಿ ನೀವು ಯಾವುದೇ ಪೂರ್ಣಾಂಕಗಳನ್ನು ನೀವು, ಇದು ಋಣ ಸಂಖ್ಯೆ ಇದು, ಹೌದಾ? ನೀವು ಧನ ಪೂರ್ಣಾಂಕವನ್ನು ಋಣ ಪೂರ್ಣಾಂಕ ಅದು 1ರ ಜೊತೆ
ಧನ ಪೂರ್ಣಾಂಕವನ್ನು ಋಣ ಪೂರ್ಣಾಂಕ ಒಂದರ ಜೊತೆ ನೀವು ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಅದೇ ಪೂರ್ಣಾಂಕ ಬರುತ್ತೆ, ಆದ್ರೆ ಅದು ಋಣ ಪೂರ್ಣಾಂಕವಾಗಿರುತ್ತೆ, ಧನ ಪೂರ್ಣಾಂಕವಾಗಿ ಇರೋದಿಲ್ಲ. ಹಾಗಾಗಿ ಯಾವುದೇ ಪೂರ್ಣಾಂಕ ಡಿವೈಡೆಡ್ ಬೈ 1 ಅದು ಆಗಿರುತ್ತೆ. ಅಂದ್ರೆ ಧನ ಪೂರ್ಣಾಂಕ ಇಲ್ಲಿದೆ, ಇದು +1 ಅಂದ್ರೆ ಇದೇನಿದು ಪೂರ್ಣ ಸಂಖ್ಯೆ ಧನ ಸಂಖ್ಯೆ ಆಗಿದೆ, ಋಣ ಸಂಖ್ಯೆ ಅಲ್ಲ. ಈಗ ಯಾವುದೇ ಪೂರ್ಣಾಂಕ ತಗೋತೀವಿ ಅಂದ್ರೆ ನಾವು -1 ಅಂದ್ರೆ ಋಣ ಪೂರ್ಣಾಂಕ ಜೊತೆ ಭಾಗಾಕಾರ ಮಾಡಿದ್ರೆ ನನಗೆ ಉತ್ತರದಲ್ಲಿ ಏನ್ ಬರುತ್ತೆ? ಋಣ ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ, ಋಣ ಪೂರ್ಣಾಂಕದಲ್ಲಿ ಉತ್ತರವೇ ಬರುತ್ತೆ. ಹೌದಾ ಇಲ್ಲ? ಇಲ್ಲಿ ನೋಡಿದ್ವಿ ನಾವು. ಎಸ್. ಹಾಗಾಗಿ ನೀವು ಭಾಗಾಕಾರ ಮಾಡೋ ಸಮಯದಲ್ಲಿ ನೀವು ಪೂರ್ಣಾಂಕಗಳನ್ನು ತೆಗೆದುಕೊಂಡ್ರೆ ಅದ್ರ ಜೊತೆ ಒಂದನ್ನ ನೀವು ಭಾಗಾಕಾರ ಮಾಡಿದ್ರೆ ಅದೇನ್ ಬರುತ್ತೆ ನಿಮ್ಗೆ? ಅದೇ ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ಹೌದಾ? ನೀವು ಧನ ಪೂರ್ಣಾಂಕ ತಗೊಂಡ್ರೆ ಧನ ಪೂರ್ಣಾಂಕ ಉತ್ತರದಲ್ಲಿ ಬರುತ್ತೆ, ಋಣ ಪೂರ್ಣಾಂಕ ತಗೊಂಡ್ರೆ ಋಣ ಪೂರ್ಣಾಂಕವು ಏನಾಗುತ್ತೆ? ಉತ್ತರದಲ್ಲಿ ಬರುತ್ತೆ. ಈಗ ಮುಂದಿನ ಒಂದು ಲಕ್ಷಣ ಬಗ್ಗೆ ಮಾತಾಡೋಣ ಅಂತ. ಎಸ್, ಅದೇನಂತಂದ್ರೆ ನೀವು ಯಾವ ತರ ಪೂರ್ಣಾಂಕಗಳನ್ನು ಭಾಗಾಕಾರ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡೋಣ, ಸರಿನಾ? ಪೂರ್ಣಾಂಕಗಳ ಭಾಗಾಕಾರ ಯಾವ ರೀತಿ ಮಾಡ್ತೀರಿ? ಈ ಮೊದಲನೇದಾಗಿ ನಾನು ಏನಂತ ತಗೋತೀನಿ ಅಂದ್ರೆ ಈಗ ಒಂದೇ ಏನ್ ಮಾಡಿದೀನಿ, ನಾನು 2 ಸಂಖ್ಯೆಗಳನ್ನ ತಗೊಂಡಿದೀನಿ. ಹೌದಾ? 12 ಮತ್ತು 6, 12 ಮತ್ತು 6. ಅವ್ 2 ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡೆ ನಾನು ಹಲವಾರು ಏನ್ ಮಾಡಿದೀನಿ, ಇಲ್ಲಿ ಭಾಗಾಕಾರದ ಒಂದು ಪ್ರಶ್ನೆಗಳನ್ನ ಬರೆದಿದ್ದೀನಿ. ಈಗ ನಾವು ರೂಲ್ಸ್ ಏನ್ ಮಾಡ್ತೀವಿ? ಪೂರ್ಣಾಂಕಗಳ ರೂಲ್ಸ್ ಯಾವ್ಯಾವ ಮಕ್ಳೇ? ಮೈನಸ್ ಇಂಟು ಮೈನಸ್ ಮಾಡಿದ್ರೆ ನಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಪ್ಲಸ್ ಬರುತ್ತೆ. ಹೌದಾ ಇಲ್ಲೋ? ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಏನ್ ಬರುತ್ತೆ? ಪ್ಲಸ್ಸೇ ಬರುತ್ತೆ. ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಹೌದಾ ಇಲ್ಲ? ಇವಷ್ಟು ರೂಲ್ಸ್ ಅನ್ನ ನೀವು ತಿರ್ಗಾ ನೆನ್ಪಿಟ್ಕೊಳ್ಬೇಕು. ಇದನ್ನ ನಾವ್ ಎಲ್ಲಿ ಉಪಯೋಗಿಸಿದ್ವಿ? ನಾವು ಗುಣಾಕಾರ ಮಾಡೋ ಸಮಯದಲ್ಲಿ ಉಪಯೋಗಿಸಿದ್ವಿ. ಹಾಗೆ ಭಾಗಾಕಾರ ಮಾಡುವುದಲ್ಲೂ ಉಪಯೋಗಿಸೋಣ ಅಂತ. ಹೌದಾ? ಈಗ ಇವೆರಡು ಯಾವ ರೀತಿ ಸಂಖ್ಯೆಗಳಾಗಿದ್ದಾವೆ? ಇದು ಕೂಡ ಧನ ಸಂಖ್ಯೆ ಆಗಿದೆ, ಇದು ಕೂಡ ಧನ ಸಂಖ್ಯೆ ಅಂದ್ರೆ ಧನ ಪೂರ್ಣಾಂಕವೇ ಆಗಿದೆ. ಹೌದಾ ಇಲ್ವೋ? ನಾನು ಯಾವುದೇ ತರದ್ದು ಸೈನ್ ಹಾಕಿಲ್ಲ ಅಂದ್ರೆ ಏನು? ಪ್ಲಸ್ ಅಂತ ಅರ್ಥ. ಈಗ ಇಲ್ಲೂ ಪ್ಲಸ್ ಇಲ್ಲೂ ಪ್ಲಸ್ ಅಂದ್ರೆ ನಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಪ್ಲಸ್ ಇಂಟು ಪ್ಲಸ್ ಏನ್ ಬರುತ್ತೆ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬರುತ್ತೆ, ಅಂದ್ರೆ ಇದು ಪ್ಲಸ್ಸೇ ಬರುತ್ತೆ. 6 ಒಂದ್ಲೆ 6 ಎರಡ್ಲೆ. ಹೌದಾ? ನನಗೆ ಉತ್ತರದಲ್ಲಿ 2 ಬಂತು. ಹೌದಾ? ಉತ್ತರದಲ್ಲಿ 2 ಬಂತು. ಈಗ -12 -6. ಹೌದಾ? 6 ಒಂದ್ಲೆ 6 ಎರಡ್ಲೆ. ಉತ್ತರದಲ್ಲಿ 2 ಬಂತು. ಆದ್ರೆ ಇಲ್ಲಿ ಏನಾಗಿದೆ? ಇಲ್ಲಿ ಮೇಲೆ ಕೂಡ ಋಣ ಸಂಖ್ಯೆ ಇದೆ, ಇಲ್ಲೂ ಕೂಡ ಋಣ ಪೂರ್ಣಾಂಕ ಇದೆ. ಹೌದಾ? ಋಣ ಸಂಖ್ಯೆ ಇದೆ ಅಂದ್ರೆ ಮೈನಸ್, 2 ಜಾಗದಲ್ಲಿ ಮೈನಸ್ ಇದೆ. ಅಂದ್ರೆ ಮೈನಸ್ ಇಂಟು ಮೈನಸ್ ನೀವೇನ್ ಮಾಡ್ಬೇಕು? ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಬೇಕು. ಅಂದ್ರೆ ಇದು ಯಾವ ಸಂಖ್ಯೆಯಲ್ಲಿ ಪರಿವರ್ತನೆ ಆಯ್ತು? ಇದು ಒಂದು ಧನ ಸಂಖ್ಯೆಯಲ್ಲಿ ಪರಿವರ್ತನೆ ಆಯ್ತು. ನಮ್ಗೆ ಫಲಿತಾಂಶ ಏನ್ ಬರುತ್ತೆ? 2 ಋಣ ಪೂರ್ಣಾಂಕಗಳನ್ನು ನೀವು ಭಾಗಾಕಾರ ಮಾಡಿದರೆ ನಿಮ್ಗೆ ಉತ್ತರದಲ್ಲಿ ಯಾವ ಪೂರ್ಣಾಂಕ ಬರುತ್ತೆ ಮಕ್ಕಳೇ? ನಿಮ್ಗೆ ಧನ ಪೂರ್ಣಾಂಕ ಏನಾಗುತ್ತೆ? ಉತ್ತರದಲ್ಲಿ ಬರುತ್ತೆ. ಧನ ಪೂರ್ಣಾಂಕ ಉತ್ತರದಲ್ಲಿ ಬರುತ್ತೆ. ಈಗ ಏನ್ ಮಾಡೋಣ? -12.6 ತಗೋತೀವಿ. ಇಲ್ಲಿ ಮೈನಸ್ ಇದೆ. ಹೌದಾ? ಏನು? ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ನಾ ಯಾವುದೇ ಚಿಹ್ನೆ ಹಾಕಿಲ್ಲ ಅಂದ್ರೆ ಅರ್ಥ ಏನು? ಪ್ಲಸ್ ಇದೆ ಅಂತ ಅರ್ಥ. ಈಗ ಒಂದ್ ಕಡೆ ಮೈನಸ್ ಮತ್ತೊಂದ್ ಕಡೆ ಪ್ಲಸ್ ಇದ್ರೆ ಏನಾಗುತ್ತೆ? ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಅಂದ್ರೆ ಇದು ಏನಾಯ್ತು? ಮೈನಸ್ ಆಯ್ತು. ಹೌದಾ? ಅಂದ್ರೆ ನೀವ್ ಯಾವುದೇ ಋಣ ಸಂಖ್ಯೆ ಜೊತೆ ಧನ ಸಂಖ್ಯೆಯನ್ನ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಯಾವ ಸಂಖ್ಯೆ ಬರುತ್ತೆ ಮಕ್ಕಳೇ? ಉತ್ತರದಲ್ಲಿ ತಿರ್ಗಾ ನಿಮ್ಗೆ ಋಣ ಸಂಖ್ಯೆಯೇ ಉತ್ತರದಲ್ಲಿ ಬರುತ್ತೆ. ಈಗ ನೋಡಿ, ಇದನ್ನ ತಗೊಳ್ಳೋಣ. 12/-6 ಆಯ್ತು. ಇದು 6 ಒಂದ್ಲೆ 6 ಎರಡ್ಲೆ. ಹೌದಾ? 6 ಒಂದ್ಲೆ 6 ಎರಡ್ಲೆ. ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹೌದಾ? ಪ್ಲಸ್ ಇದೆ, ಮೈನಸ್ ಇದೆ. ಅಂದ್ರೆ ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ ಆಯ್ತು. ಮೈನಸ್ ಆಯ್ತು ಅಂದ್ರೆ ನಾ ಮೈನಸ್ ಹಾಕಿದ್ದೆ. ಹಾಗಾಗಿ ತಿರ್ಗಾ ಇಲ್ಲಿ ಏನಾಯ್ತು? ಒಂದು ಧನ ಸಂಖ್ಯೆ ಜೊತೆ ನೀವು
ಋಣ ಸಂಖ್ಯೆಯನ್ನು ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬಂತು ಮಕ್ಕಳೇ? ಉತ್ತರದಲ್ಲಿ ತಿರ್ಗಾ ಋಣ ಸಂಖ್ಯೆಯೇ ಬಂತು. ಏನ್ ಬಂತು? ಋಣ ಸಂಖ್ಯೆಯೇ ಬಂತು. ಹಾಗಾಗಿ ನಾವೇನ್ ಹೇಳ್ತೀವಿ? ಈ ರೂಲ್ಸ್ ಬಹಳ ಮುಖ್ಯ ಅಂತ ಹೇಳ್ತೀವಿ ನೀವು ಭಾಗಾಕಾರ ಮಾಡ್ಬೇಕಾದ್ರೆ. ಭಾಗಾಕಾರ ನೀವು ಯಾವ ತರ ಸಂಖ್ಯೆಗಳ ಭಾಗಾಕಾರ ಮಾಡ್ತೀರಿ ಅದೇ ರೀತಿ ಮಾಡ್ಬೇಕು. ಆದ್ರೆ ಚಿಹ್ನೆ ಹಾಕೋ ಸಮಯದಲ್ಲಿ ಸ್ವಲ್ಪ ನೀವು ಲಕ್ಷ್ಯ ಕೊಡ್ಬೇಕು. ಹೌದಾ? ಅದು ಎರಡೂ ಧನ ಸಂಖ್ಯೆ ಇದೆಯೋ, ಎರಡೂ ಋಣ ಸಂಖ್ಯೆ ಇದೆಯೋ, ಅಥವಾ ಒಂದು ಧನ ಸಂಖ್ಯೆ ಮತ್ತೊಂದು ಋಣ ಸಂಖ್ಯೆ ಇದೆಯೋ ಅವನು ನೀವು ಗಮನಿಸ್ಕೊಂಡು ಏನ್ ಮಾಡ್ಬೇಕು? ಚಿಹ್ನೆಯನ್ನ ಹಾಕ್ಬೇಕು. ಎರಡು ಧನ ಸಂಖ್ಯೆ ಇದ್ರೆ ನಿಮ್ಗೆ ಉತ್ತರದಲ್ಲಿ ಧನ ಸಂಖ್ಯೆ ಬರುತ್ತೆ. ಎರಡು ಋಣ ಸಂಖ್ಯೆ ಇದ್ರೆ ಉತ್ತರದಲ್ಲಿ ತಿರ್ಗಾ ನಿಮ್ಗೆ ಧನ ಸಂಖ್ಯೆ ಬರುತ್ತೆ. ಒಂದು ಋಣ ಸಂಖ್ಯೆ ಒಂದು ಧನ ಸಂಖ್ಯೆ ಇದ್ರೆ ಉತ್ತರದಲ್ಲಿ ಏನ್ ಬರುತ್ತೆ? ಋಣ ಸಂಖ್ಯೆ ಬರುತ್ತೆ. ಒಂದು ಧನ ಸಂಖ್ಯೆ ಒಂದು ಋಣ ಸಂಖ್ಯೆ ಇದ್ರೆ ತಿರ್ಗಾ ನಿಮ್ಗೆ ಉತ್ತರದಲ್ಲಿ ಋಣ ಸಂಖ್ಯೆ ಬರುತ್ತೆ. ಹಾಗಾಗಿ ಇದನ್ನ ಎಲ್ಲರೂ ನೀವು ಲಕ್ಷ್ಯ ಕೊಡ್ಬೇಕು. ಆಯ್ತಾ? ನೀವು ಕೂಡಿಸುವಾಗ ಕಲಿಯಬೇಕಾದ್ರೆ ಏನ್ ಮಾಡ್ತೀರಿ? ಪೂರ್ಣಾಂಕಗಳನ್ನ ಕೂಡಿಸಬೇಕಾದ್ರೆ ಅಥವಾ ಕಲಿಯಬೇಕಾದ್ರೆ ನೀವ್ ಏನ್ ಮಾಡ್ತೀರಿ? ಚಿಹ್ನೆಯನ್ನು ಯಾವ ರೀತಿ ಹಾಕ್ತೀರಿ? ಯಾವ್ದು ದೊಡ್ಡ ನಂಬರ್ ಇರುತ್ತೆ ಅಲ್ಲ, ಪ್ರಶ್ನೆದಲ್ಲಿ ಯಾವ ದೊಡ್ಡ ನಂಬರ್ ಇರುತ್ತಲ್ಲ ಅದ್ರದ್ದು ಚಿಹ್ನೆ ಏನೈತಿ ಅಂತ ನೋಡ್ಕೊಂಡು ನೀವ್ ಹಾಕ್ತಿರಿ. ಹೌದಾ ಇಲ್ಲ? ಆದ್ರೆ ಗುಣಾಕಾರ ಮಾಡ್ಬೇಕಾದ್ರೆ, ಭಾಗಾಕಾರ ಮಾಡ್ಬೇಕಾದ್ರೆ ಹಾಗಲ್ಲ. ನಾವು ಯಾವ್ದಿದೆ ಅಂತ ನೋಡೋದಿಲ್ಲ. ಇಲ್ಲಿ ರೂಲ್ಸ್ ಫಾಲೋ ಮಾಡ್ತೀವಿ. ರೂಲ್ಸ್ ಏನ್ ಮಾಡ್ತೀವಿ? ಚಿಹ್ನೆಯನ್ನ ಹಾಕುವಂತ ಹೋಗ್ತೀವಿ. ಹೌದಾ? ಅದೇ ಕೂಡಿಸಬೇಕಾದ್ರೆ, ಕಲಿಯಬೇಕಾದ್ರೆ ನಾವ್ ಚಿಹ್ನೆಯನ್ನು ಯಾವ್ದನ್ನ ನೋಡಿ ಹಾಕ್ತಿವಿ? ದೊಡ್ಡ ನಂಬರ್ ಯಾವ್ದಿದೆ ಅಲ್ಲ, ಕೊಟ್ಟಂತ ಸಮ್ಮಲ್ಲಿ ಯಾವ ದೊಡ್ಡ ನಂಬರ್ ಇದೆ ಅದ್ರ ಚಿಹ್ನೆ ನೋಡಿ ಹಾಕ್ತಿವಿ. ಆದ್ರೆ ಗುಣಾಕಾರ ಭಾಗಾಕಾರ ಮಾಡಬೇಕಾದ್ರೆ ಹಾಗಲ್ಲ. ನಾವು ಈ ರೂಲ್ಸ್ ನ ನೋಡ್ಕೊಂಡು ಚಿಹ್ನೆಯನ್ನ ಹಾಕ್ತಿವಿ ಸಂಖ್ಯೆಗಳಿಗೆ. ಸರಿನಾ? ಪೂರ್ಣಾಂಕಗಳ ಗುಣಾಕಾರದ ಬಗ್ಗೆ, ಭಾಗಾಕಾರದ ಬಗ್ಗೆ, ಎರಡರದ ಬಗ್ಗೆ ನಿಮಗೆ ತಿಳಿತಾ? ಈಗ ಇದ್ರ ಮೇಲೆ ಒಂದಿಷ್ಟು ಸಂಸನ ಮಾಡ್ಬಿಡೋಣ ಅಂತ. ನೀವೆಲ್ರೂ ನನಗ ನನ್ ಜೊತೆ ಉತ್ತರ ಕೊಡ್ಬೇಕು. ಸರಿನಾ? ಎಸ್. ಈಗ ಹೇಳಿ, -9 ಡಿವೈಡೆಡ್ ಬೈ -1 ಉತ್ತರದಲ್ಲಿ ಏನ್ ಬರುತ್ತೆ? -9 ಡಿವೈಡೆಡ್ ಬೈ -1 ಅಂತ ಬಂತು. ನಾನೇನ್ ಹೇಳಿದೆ? ಯಾವುದೇ ಪೂರ್ಣಾಂಕವನ್ನು ನೀವು ಒಂದರ ಜೊತೆಗೆ ಭಾಗಾಕಾರ ಮಾಡಿದ್ರೆ ಉತ್ತರದಲ್ಲಿ ಏನ್ ಬರುತ್ತೆ ಮಕ್ಕಳೇ? ಉತ್ತರದಲ್ಲಿ ಅದೇ ಪೂರ್ಣಾಂಕವೇ ಬರುತ್ತೆ. ಹೌದಾ? ಅದೇ ಪೂರ್ಣಾಂಕ ಬರುತ್ತೆ. ಸಾರಿ, -1 ಡಿವೈಡೆಡ್ ಬೈ 1 ಇದೆ. ಹೌದಾ? -9 ಡಿವೈಡೆಡ್ ಬೈ 1 ಇದೆ. ಸೊ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಈಗ -9 ಬರುತ್ತೆ. ಹೌದಾ? ಓಕೆ. ಈಗ -88 ಡಿವೈಡೆಡ್ ಬೈ -11 ಉತ್ತರ ಏನ್ ಬರುತ್ತೆ? ನೀವು ತಟ್ಟನೆ ಭಾಗಾಕಾರ ಮಾಡಿ ಉತ್ತರ ಹೇಳ್ಬೇಕು ನನಗೆ. ಎಸ್, ಏನ್ ಬರುತ್ತೆ? 8 ಬರುತ್ತೆ. ಹೌದಾ ಇಲ್ಲೋ? 11 ಒಂದ್ಲೆ 11 ಎಂಟ್ಲೆ 88. ಹೌದಾ? ಹೌದಾ ಇಲ್ಲೋ? ಎರಡು ಕಡೆ ಮೈನಸ್ ಇದೆ ಅಂದ್ರೆ ಎರಡು ಮೈನಸ್ ಕ್ಯಾನ್ಸಲ್ ಆದ್ವು ಇಲ್ಲೋ? ಮೈನಸ್ ಇಂಟು ಮೈನಸ್ ಏನ್ ಬರುತ್ತೆ? ಪ್ಲಸ್ ಬರುತ್ತೆ. ಎಸ್. 11 ಡಿವೈಡೆಡ್ ಬೈ -11 ಇದು 11 ಅಂತಂದ್ರೆ ಇದು ಒಂದು ಘನ ಸಂಖ್ಯೆ ಆಗಿದೆ. ಹೌದಾ ಇಲ್ವೋ? ಈಗ ಹೇಳಿ, ಉತ್ತರದಲ್ಲಿ ಏನ್ ಬರುತ್ತೆ ನಿಮ್ಗೆ? ಉತ್ತರದಲ್ಲಿ 1 ಬರುತ್ತೆ. ಹೌದಾ ಇಲ್ವೋ? 11 ಒಂದ್ಲೆ 11 ಒಂದೇ, ಎರಡು ಕಡೆ 11 ಇದೆ, 1 ಅಂತ ಬಂತು. ಈಗ ಅದು ಮೈನಸ್ ಬರುತ್ತೆ ಪ್ಲಸ್ ಬರುತ್ತೆ? ನೀವ್ ಯಾವ್ದು ಚಿಹ್ನೆ ಹಾಕ್ಬೇಕಿಲ್ಲಿ? ಇಲ್ಲಿ ಪ್ಲಸ್ ಇದೆ, ಈ ಕಡೆ ಮೈನಸ್ ಇದೆ. ಹೌದಿಲ್ಲ? ಪ್ಲಸ್ ಇಂಟು ಮೈನಸ್ ಏನಂತ ಹೇಳ್ತೀವಿ ನಾವು? ಮೈನಸ್ ಅಂತ ಹೇಳ್ತೀವಿ. ಹಾಗಾಗಿ ಮೈನಸ್ ಸೈನ್ ಹಾಕಿದೆ. 25 ಡಿವೈಡೆಡ್ ಬೈ 5 5 ಒಂದ್ಲೆ 5 ಐದ್ಲೆ ಎರಡು ಕೂಡ ಧನ ಸಂಖ್ಯೆ ಆಗಿದೆ. ಹಾಗೆ ಚಿಹ್ನೆ ಇದೆ, ಟೆನ್ಷನ್ ಇಲ್ಲ. ಈಗ ನೋಡಿ, -11 ಡಿವೈಡೆಡ್ ಬೈ 11 ಮೇಲ್ಗಡೆ ಮೂರನೇ ಪ್ರಶ್ನೆಯಲ್ಲಿ ಏನಾಗಿತ್ತು? ಇದು -11 ಆಗಿತ್ತು. ಆದ್ರೆ ಇಲ್ಲಿ ಇದು -11 ಆಗಿದೆ. ಅಂದ್ರೆ ಉತ್ತರ ಚೇಂಜ್ ಆಗುತ್ತಾ? ಚೇಂಜ್ ಆಗೋದಿಲ್ಲ. ಹೌದೋ ಇಲ್ವೋ? 11 ಒಂದ್ಲೆ 11 ಒಂದ್ಲೆ ಒಂದೇ ಬರುತ್ತೆ ಉತ್ತರದಲ್ಲಿ. ಆದ್ರೆ ಚಿಹ್ನೆ ಯಾರು ಹಾಕ್ತಿರಿ? ಮೈನಸ್ ಹಾಕ್ತಿರೋ ಪ್ಲಸ್ ಹಾಕ್ತಿರಿ? ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾಗಿ ಮೈನಸ್ ಇಂಟು ಪ್ಲಸ್ -1 ಆಯ್ತು. ಈಗ ಆನ್ಸರ್ಸ್ ಅನ್ನ ಚೆಕ್ ಮಾಡೋಣ. ಅಷ್ಟು ಕೂಡ ಕರೆಕ್ಟ್. ಎಸ್. ಈಗ ಇನ್ನೊಂದ್ ಸೆಟ್ ಮಾಡೋಣ ಅಂತ. 35 ಡಿವೈಡೆಡ್ ಬೈ 5 ಏನ್ ಬರುತ್ತೆ ಉತ್ತರದಲ್ಲಿ? 5 ಒಂದ್ಲೆ 5 ಏಳ್ಲೆ 35. ಹೌದಾ? ಇಲ್ಲಿ 7 ಬಂತು. ಆದ್ರೆ ಯಾವ ಚಿಹ್ನೆ ಹಾಕ್ತಿರಿ ನೀವು? ಎರಡು ಕೂಡ ಋಣ ಸಂಖ್ಯೆ ಆಗಿದೆ. ಇಲ್ಲೂ ಮೈನಸ್, ಇಲ್ಲೂ ಮೈನಸ್ ಆಗಿದೆ. ಅಂದ್ರೆ ಏನ್ ಬರುತ್ತೆ ಉತ್ತರ? ಮೈನಸ್ ಇಂಟು ಮೈನಸ್ ಏನಾಯ್ತು? +7 ಆಯ್ತು. ಬರೀ 7 ಹಾಕ್ತೀನಿ. ಆಯ್ತಾ? 7 77 ಡಿವೈಡೆಡ್ ಬೈ 7 ಅಂದ್ರೆ 7 ಒಂದ್ಲೆ 7 7 11ಲೆ 77 ಎರಡು ಕೂಡ ಯಾವ ಸಂಖ್ಯೆ ಆಗಿದೆ? ಧನ ಸಂಖ್ಯೆ ಆಗಿದೆ. ಹಾಗಾಗಿ ಇಲ್ಲಿ ಚಿಹ್ನೆದು ಟೆನ್ಷನ್ ಇಲ್ಲ. 48 ಡಿವೈಡೆಡ್ ಬೈ 12
12ರ ಟೇಬಲ್ ನೋಡ್ಕೊಳ್ರಿ ಮಕ್ಳೇ, 48 ಬರುತ್ತಾ? ಬರುತ್ತೆ. ಎಷ್ಟರಲ್ಲೇ ಬರುತ್ತೆ? 12 4 48. ವೆರಿ ಗುಡ್, ವೆರಿ ಗುಡ್. ಸೊ 12 4 48. ಉತ್ತರ ನಿಮ್ಗೆ ಏನ್ ಬಂತು? 12 1 1, 12 4 48, 4 ಬಂತು. ಹೌದಾ? ಈಗ ನೀವು ಚಿಹ್ನೆ ಯಾವ್ದು ಹಾಕ್ತಿರಿ? ಎರಡೂ ಕೂಡ ಋಣ ಸಂಖ್ಯೆ ಆಗಿದೆ, ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅಂದ್ರೆ ಇದು ಧನ ಸಂಖ್ಯೆ ಆಯ್ತು. ಈಗ 8 1 1, 8 11 88. ಹೌದಾ? ಇದು ಏನಾಗಿದೆ? ಧನ ಸಂಖ್ಯೆ ಆಗಿದೆ, ಇದು ಋಣ ಸಂಖ್ಯೆ ಆಗಿದೆ. ಈಗ ಹಾಗಾಗಿ ಇದ್ರಲ್ಲಿ ಯಾವ್ದು ಹಾಕ್ತಿರಿ ನೀವು? ನೀವು -11 ಹಾಕ್ತಿರಿ. ಹೌದಾ ಇಲ್ವೋ? 6 1 6, 6 8 48. ಹೌದು, ಇದು ಕೂಡ ಋಣ ಸಂಖ್ಯೆ, ಇದು ಕೂಡ ಋಣ ಸಂಖ್ಯೆ. ಅಂದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬಂತು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +8. ಈಗ ಆನ್ಸರ್ ಚೆಕ್ ಮಾಡೋಣ. ಕರೆಕ್ಟ್ ಆಯ್ತು. ಹಾಗಾಗಿ ಎಲ್ಲ ಮಕ್ಕಳಿಗೆ ತಿಳಿತಾ ನೀವು ಯಾವ ರೀತಿ ಏನು ಪೂರ್ಣಾಂಕಗಳ ಭಾಗಾಕಾರ ಮಾಡ್ಬೇಕಂತ ತಿಳಿತಾ? ನಾವ್ ಏನೆಲ್ಲ ಕಲ್ತ್ವಿ ಇವತ್ತು ಪೂರ್ಣಾಂಕಗಳ ಬಗ್ಗೆ? ಪೂರ್ಣಾಂಕಗಳ ವಿಲೋಮ ಕ್ರಿಯೆ ಯಾವಿದೆ? ಮೊದಲನೇದು ಪೂರ್ಣಾಂಕಗಳು ನೀವು ಭಾಗಾಕಾರ ಮಾಡಿದಾಗ ಅದ್ರದ್ದು ವಿಲೋಮ ಕ್ರಿಯೆ ಯಾವಾಗಿದೆ ಮಕ್ಕಳು? ಗುಣಾಕಾರ ಆಗಿದೆ. ಹೌದಾ ಇಲ್ಲ? ಭಾಗಾಕಾರದ್ದು ವಿಲೋಮ ಕ್ರಿಯೆ ಏನು? ಗುಣಾಕಾರವೂ ಆಗಿದೆ. ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಅಂತ ಹೇಳ್ತೀವಿ. ಗುಣಾಕಾರದ ವಿಲೋಮ ಕ್ರಿಯೆ. ಇದು ಒಂದನೇದಾಯ್ತು. ಎರಡನೇದು ನಾವು ಪೂರ್ಣ ಸಂಖ್ಯೆಗಳನ್ನ ಪ್ರತಿ ಗುಣಾಕಾರಕ್ಕೆ ಎಷ್ಟು ಬರುತ್ತೆ? ಪ್ರತಿ ಗುಣಾಕಾರಕ್ಕೆ ನೀವು ಯಾವುದೇ ಒಂದು ಪೂರ್ಣ ಸಂಖ್ಯೆಗಳನ್ನ ತೆಗೆದುಕೊಂಡು ಗುಣಾಕಾರ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 2 ಭಾಗಾಕಾರದ ರೂಪ ಬರುತ್ತೆ. ಹೌದಾ? 2 ಭಾಗಾಕಾರದ ರೂಪ ಬರುತ್ತೆ. ನಂತರ ಮತ್ತೇನ್ ಕಲಿತ್ವಿ ನಾವು ಯಾವುದೇ ಒಂದು ಪೂರ್ಣಾಂಕಗಳನ್ನ ಎ ಅಥವಾ ಬಿ ಆಗಿ ಅವನ್ನ ನೀವು ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ಹೌದಾ? ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ಇದು 3ನೇದಾಯ್ತು. 4ನೇದು, ನೀವು ಯಾವುದೇ ಪೂರ್ಣಾಂಕಗಳನ್ನು 0ಯಿಂದ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ 0 ಬರುತ್ತೆ. ಏನನ್ನ ಬರುತ್ತೆ? 0 ಬರುತ್ತೆ. ಇಲ್ಲಿ ಪೂರ್ಣಾಂಕ ಏನಾಗಿದೆ ಮಕ್ಕಳೇ? ಪೂರ್ಣಾಂಕವು 0 ಸಮಾನವಾಗಿ ಇರುವುದಿಲ್ಲ. 0 ಸಮಾನವಾಗಿ ಇರೋದಿಲ್ಲ ಅಂತ ಹೇಳ್ತೀವಿ. ಹೌದಾ? ಹೌದಾ ಇಲ್ಲೋ? ಎಸ್. ನೆಕ್ಸ್ಟ್, ನೀವು ಯಾವುದೇ ಪೂರ್ಣಾಂಕವನ್ನು 1ರ ಜೊತೆ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ? ಅದೇ ಪೂರ್ಣಾಂಕವೇ ಏನ್ ಬರುತ್ತೆ? ಬರುತ್ತೆ ಅಂತ ಹೇಳ್ತೀವಿ. ಉತ್ತರದಲ್ಲಿ ಬರುತ್ತೆ. ನಂತರ ಪೂರ್ಣಾಂಕಗಳ ಭಾಗಾಕಾರದ ಬಗ್ಗೆ ಮಾತಾಡಿದ್ವಿ. ನಾವು ಪೂರ್ಣಾಂಕಗಳ ಭಾಗಾಕಾರದ ಬಗ್ಗೆ ಮಾತಾಡಿದ್ವಿ. ಏನನ್ನ ಮಾತಾಡಿದ್ವಿ? ನೀವು ಯಾವುದೇ 2 ಘನ ಪೂರ್ಣಾಂಕಗಳನ್ನ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಉತ್ತರದಲ್ಲಿ ಏನ್ ಬರುತ್ತೆ ಮಕ್ಕಳೇ? ಉತ್ತರದಲ್ಲಿ ನಿಮ್ಗೆ ಏನು ಬರುತ್ತೆ? ನಿಮ್ಗೆ ಧನ ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ನಂತರ 2 ನೀವು ಋಣ ಪೂರ್ಣಾಂಕಗಳನ್ನ ಭಾಗಾಕಾರ ಮಾಡಿದ್ರೆ ಉತ್ತರದಲ್ಲಿ ತಿರ್ಗಾ ನಿಮ್ಗೆ ಧನ ಪೂರ್ಣಾಂಕವೇ ಬರುತ್ತೆ. ಮತ್ತೆ ಒಂದು ಋಣ ಪೂರ್ಣಾಂಕ ನಂತರ ಇನ್ನೊಂದು ಧನ ಪೂರ್ಣಾಂಕ ನೀವು ಭಾಗಾಕಾರ ಮಾಡಿದ್ರೆ ಉತ್ತರದಲ್ಲಿ ಏನ್ ಬರುತ್ತೆ? ನಿಮ್ಗೆ ಉತ್ತರದಲ್ಲಿ ಋಣ ಪೂರ್ಣಾಂಕವೇ ಉತ್ತರದಲ್ಲಿ ಬರುತ್ತೆ. ಹೌದಲ್ಲ? ಇವೆಲ್ಲ ಏನಾಯ್ತು ಮಕ್ಕಳೇ? ಪೂರ್ಣಾಂಕಗಳ ಭಾಗಾಕಾರದ ಒಂದು ಗುಣಗಳಾದವು. ಹೌದಾ? ಇವತ್ತು ನಾವ್ ಏನ್ ಮಾಡಿದ್ವಿ? 1ನೇ ಚಾಪ್ಟರ್ ಅನ್ನ ಮುಗಿಸಿದ್ವಿ. ಇಲ್ಲಿ ನಾವು ಏನನ್ನ ಕಲಿತ್ವಿ? ಇಲ್ಲಿ ನಾವು ಪೂರ್ಣಾಂಕಗಳ ವಿಶೇಷವಾದ ಗುಣಗಳನ್ನು ಕಲಿತ್ವಿ. ಭಾಗಾಕಾರ ಮಾಡೋ ಸಮಯದಲ್ಲಿ, ಗುಣಾಕಾರ ಮಾಡೋ ಸಮಯದಲ್ಲಿ, ನಂತರ ಕೂಡಿಸುವಾಗ ಕಲಿಯಬೇಕಾದ ಹಲವಾರು ಗುಣಗಳನ್ನು ನಾವು ಇಲ್ಲಿ ಕಲಿತ್ವಿ. ಹಾಗಾಗಿ ಇವತ್ತು 1ನೇ ಚಾಪ್ಟರ್ ಮುಗೀತು ಮಕ್ಕಳೇ. ಈಗ ನಾವು ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? 2nd ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಅನ್ನ ನಾ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.